ಏನು ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ, ಆ ಥರದ ಸಿನಿಮಾ ಈ ಥರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ, ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ, ಅದು ಕಾಲಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ. ಒಂದು ಸೈಕಾಲಜಿಕಲ್ ಆದಂಥ ಒಂದು ವಿಷಯವನ್ನು ತುಂಬ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ, ಅದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿಯವರು. ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಅಷ್ಟೇ, ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಿರ್ದೇಶನ ಅಂದರೆ ಬೇರೆ ಬೇರೆ ಪಾತ್ರಗಳ ಹತ್ರ ಆ್ಯಕ್ಟಿಂಗ್ನ ಹೊರಗಡೆ ತರಿಸೋದು ಇರ್ಬೋದು, ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು, ಆ ಸಂಭಾಷಣೆಯನ್ನು, ಸಂಗೀತವನ್ನು ಎಲ್ಲ ಕಡೆಗೂ ಡೈರೆಕ್ಟ್ ಅಂದರೆ ಎಲ್ಲ ಕಡೆಗೂ ತನ್ನ ಬುದ್ಧಿಯನ್ನು ತೋರಿಸ್ಬೇಕಾಗತ್ತೆ. ಅದಷ್ಟನ್ನು ವಿಕ್ಕಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಾಲಪತ್ತರ್ ಅಂದ್ರೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ, ಆದ್ರೆ ಇದು ಅಂತಃಕರಣ ಸಿನಿಮಾ. ಇವತ್ತಿನ ಸಿನಿಮಾಗಳಲ್ಲಿ 1761 ಲೀಟರ್ ರಕ್ತ ಸುರಿದೇ ಹೋದ್ರೆ ಸಿನಿಮಾನೇ ಬರಲ್ಲ. ಅಂತ ಸಂದರ್ಭದಲ್ಲಿ ಈ ತರದೊಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ. ತನ್ನ ಪ್ರತಿಮೆಯನ್ನ ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು, ನೀರು ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ನಾಡಲ್ಲಿ ನಾವು ಹುಟ್ಟಿದೀವಿ. ಅಂತ ಕಥೆಯನ್ನ ಇವರು ಟಚ್ ಮಾಡಿದ್ದಾರೆ, ದ ರಿಯಲ್ ಇನ್ಸಿಡೆಂಟ್ ಟಚ್ ಮಾಡಿದ್ದಾರೆ. ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕಾಲಪತ್ತರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಮೇಕಿಂಗ್ ಆಗ್ಬೋದು, ಅದರ ವಿಜುವಲ್ ಕ್ವಾಲಿಟಿ ಆಗ್ಬೋದು, ಆಮೇಲೆ ಪರ್ಫಾರ್ಮೆನ್ಸ್ಗಳು, ಎಸ್ಪೆಷಲಿ ವಿಕ್ಕಿ ಅಂಡ್ ಧನ್ಯ ಅವರ ಪರ್ಫಾರ್ಮೆನ್ಸ್, ಅವರಿಬ್ಬರ ಪೇರು ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇಬ್ರು ತುಂಬಾ ಏನೋ ಹಸಿಬಿಟ್ಕೊಂಡಿರೋರು ಸಿನಿಮಾ ಬಗ್ಗೆ ಮತ್ತೆ ಸಿನಿಮಾ ಚಿತ್ರರಂಗದ ಬಗ್ಗೆ ತುಂಬಾ ಹಸಿಬಿಟ್ಕೊಂಡಿರೋರು. ಇಬ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಈ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಬಂದಿದ್ದಾರೆ. ಮತ್ತು ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ನೋಡಿದೀನಿ ಅಂತ ಅನ್ನಿಸ್ತು. ನಮ್ಮ ಚಿಕ್ಕಪ್ಪ ಅವಾಗ್ಲೂ ಹೇಳ್ತಿರ್ತಾರೆ, ಯಾವತ್ತು ವ್ಯಕ್ತಿ ಪೂಜೆ ಮಾಡಬಾರ್ದು, ವಿಚಾರ ಪೂಜೆಗಳು ಮಾಡಿ ಅಂತ. ಈ ಸಿನಿಮಾ ಮುಖಾಂತರ ಅದು ಖಂಡಿತವಾಗಿ ಕಾಣಿಸುತ್ತೆ. ಸೊ ಅದ್ಭುತವಾಗಿದೆ, ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಧನ್ಯ ಅವರು ಕೂಡ ತುಂಬಾ ಚೆನ್ನಾಗಿದೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್. ಸೊ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ರಾಜ್ಕುಮಾರ್ ಸರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂಡ್ ನ್ಯೂ ಏಜ್ ಸಿನಿಮಾ ಅಂತ ಹೇಳ್ಬೋದು. ಎವ್ರಿ ಸೀನ್ ಒಂದು ಥಾಟ್ನ ಇಂಡ್ಯೂಸ್ ಮಾಡುತ್ತೆ ಮೈಂಡಲ್ಲಿ. 100% ನಿಮ್ಮೆಲ್ರಿಗೂ ನೀವು ಕೊಡೋ ದುಡ್ಡಿಗಾಗ್ಲಿ, ನೀವು ಸ್ಪೆಂಡ್ ಮಾಡೋ ಟೈಮ್ಗಾಗ್ಲಿ 100% ಜಸ್ಟಿಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಕ್ಕಿ ವರುಣ್ ಅವರು. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ ಕನ್ನಡ ಜನತೆ ದಯವಿಟ್ಟು ಮಿಸ್ ಮಾಡದೆ ಫ್ಯಾಮಿಲಿ ಸಮೇತ ಬಂದು ನಮ್ಮ ಕಾಲಪತ್ತರ್ ನೋಡಿ. ತುಂಬಾ ಒಳ್ಳೆ ಅದ್ಭುತವಾದಂಥ ಸಿನಿಮಾ, ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ ಅಂತ ಅನ್ಬೋದು. ಎಸ್ಪೆಷಲಿ ಈ ಥರದ ಒಂದು ಕಂಟೆಂಟ್ನ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಗೆಳೆಯ ಮೊದಲನೇ ಒಂದು ಅಟೆಂಪ್ಟ್ ಅಲ್ಲಿ ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿದ್ದಾರೆ, ಅದ್ಭುತವಾದಂತ ನಿರ್ದೇಶನ ಮಾಡಿದ್ದಾರೆ. ಈ ತರ ಒಂದು ಕಂಟೆಂಟ್ ನ ನಾವು ಮೇ ಬಿ ಮಲಯಾಳಂ ಬೇರೆ ಭಾಷೆಯಲ್ಲಿ ನೋಡಿದಿದ್ರೆ ಅದನ್ನ ಹಾಡಿ ಹೊಗಳಿ ಅದಕ್ಕೆ ಒಂದಷ್ಟು ಪೋಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದು ಕನ್ನಡದಲ್ಲಿ ಆಗಿರೋದ್ರಿಂದ ನಾವು ಅದು 2ರಷ್ಟು ಕೆಲಸ ಮಾಡಬೇಕು. ನಮ್ಮಲ್ಲಿ ಆಗಿರೋ ಒಂದು ಪ್ರಯತ್ನಕ್ಕೆ ಜಾಸ್ತಿ ನಾವು ಅದನ್ನ ಪುಷ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಕಥೆಗಾರ ಒಂದು ಕಲ್ಲಿಟ್ಕೊಂಡೆ ಕತೆ ಹೇಳ್ಬೋದು, ಒಬ್ಬ ನಿರ್ದೇಶಕ ಒಂದು ಕಲ್ಲಿಟ್ಕೊಂಡೆ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಫಸ್ಟ್ ಒಂದು ಕಂಪ್ಲೇಂಟ್ ಬರ್ತಿತ್ತು ಕನ್ನಡದಲ್ಲಿ ಕಂಟೆಂಟ್ಗಳು ಕಮ್ಮಿ ಅಂತ. ಈಗ ಬರೀ ಕಂಟೆಂಟ್ ಇರೋ ಸಿನಿಮಾಗಳೇ ಬರ್ತಾ ಇದಾವೆ, ಬಟ್ ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳೋದು. ಅಂದ್ರೆ ತುಂಬಾ ಎಫರ್ಟ್ ಆಗಿ ಮಾಡಿದ್ದಾರೆ. ಒಂದೊಂದು ಸ್ವಲ್ಪ ಶಾರ್ಟ್ಸ್ಗೂ ಹಿಮಾಲಯ ಹೋಗಿ ಬಂದಿದ್ದಾರೆ, ರಾಜಸ್ಥಾನ ಹೋಗಿ ಬಂದಿದ್ದಾರೆ. ಅಂದ್ರೆ ಪ್ರತಿಯೊಂದು ಅವ್ರು ಏನ್ ಹೇಳ್ಬೇಕು ವಿಷಯನ ಅದನ್ನ ಜನರಿಗೆ ಮುಟ್ಸ್ಬೇಕು ಅಂತ ತುಂಬಾ ಎಫರ್ಟ್ ಆಗಿ ಮಾಡಿದ್ದಾರೆ. ಆಮೇಲೆ ಯೂಶಲಿ ನಾವು ಹೇಳ್ತೀವಿ ಅವನಿಗೆ ತಲೆಬರ ಆಗಿದೆ ಅಂತ. ಸೊ ಅದನ್ನ ಜನರಿಗೆ ಮನ ಮುಟ್ಟೋ ತರ ಪ್ರತಿಯೊಂದು ಸೂಕ್ಷ್ಮ ನಿವೇದನೆನೂ ತುಂಬಾ ಚೆನ್ನಾಗಿ ತೋರಿಸಿದ್ರು ವಿಕ್ಕಿ. ಪ್ರತಿಯೊಂದು ಆ ಊರಿನ ಅಟ್ಮಾಸ್ಫಿಯರ್ ಇರ್ಬೋದು, ಅದ್ರದ್ದು ಪ್ರಾಬ್ಲಮ್ಸ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮನ ಮುಟ್ಟಕ್ಕೆ ಹೇಳಿದ್ದಾರೆ. ನೀವೇನು ಇದನ್ನೇ ನಾಳೆ OTT ನೋಡಿ ಇದ್ರ ಬಗ್ಗೆನೇ ಒಂದು ಪುಟ ಬರೀತೀರ ನನಗೆ ಗೊತ್ತು. ಬಟ್ ಥಿಯೇಟ್ರ್ ಬಂದು ನೋಡಿದ್ರೆ ಪ್ರೊಡ್ಯೂಸರ್ ಇನ್ನೊಂದಷ್ಟು ಈ ರೀತಿ ಕಂಟೆಂಟ್ ಇರೋ ಮೂವೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ, ಅವರ ಧ್ವನಿಯನ್ನ ಆ ಥಿಯೇಟರ್ ಬಂದ ತಕ್ಷಣ ಒಂದು ಕೂಗಾಟ ಬರುತ್ತಲ್ಲ, ಅದನ್ನ ಕೇಳೋದಕ್ಕೇನೆ ಒಂದು ಮೈ ಧುಮ್ಮನ್ನಂತೆ. ಸೊ ಅಂಥ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನೆಯಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಒಳ್ಳೆ ಸಿನಿಮಾ, ಕಂಟೆಂಟ್ ಸಿನಿಮಾ ಬರ್ಬೇಕನ್ನೋರು, ಅಥವಾ ಮಲಯಾಳಂ ಸಿನಿಮಾ ನೋಡಿ ಹೊಗಳೋರು, ಅಥವಾ ಇನ್ಯಾವುದೇ ಭಾಷೆ ಸಿನಿಮಾ ನೋಡಿ ಹೊಗಳೋರು ದಯವಿಟ್ಟು ಥಿಯೇಟ್ರಲ್ಲಿ ಬಂದು, ಬ್ರಾಕೆಟಲ್ಲಿ ಹೇಳ್ತಾ ಇದ್ದೀನಿ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. OTT ತನಕ ಕಾಯ್ಬಿಡಿ. ತುಂಬ ಅದ್ಭುತವಾದ, ತುಂಬ ವಿಚಾರವನ್ನು ಪ್ರಚೋದಿಸುವಂಥ ಸಿನಿಮಾ. ಇಂಥದೊಂದು ಕೃತಿ ಇಲ್ಲಿ ಬಂದಿದೆ. ನಾವು ಬಂದು ಥಿಯೇಟರ್ ನೋಡದೆ ಹೋದ್ರೆ ಇದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ ಅಂತ ಅನ್ಕೋತೀನಿ. ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ, ಅದಂತೂ ಅಲ್ಟಿಮೇಟ್. ಅದು ಬಹಳ ಅಂದ್ರೆ ಥ್ರಿಲ್ ಆಗ್ಬಿಡ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಒಳ್ಳೆ ಫೀಲ್ ಕೊಡುತ್ತೆ. ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಬೋದು. ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ.
ಎಲ್ಲರೂ ದಯವಿಟ್ಟು ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಪ್ರತಿಮೆಯ ಮೇಲಿರುವ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಆತ್ಮಸಾಕ್ಷಿಯನ್ನೇ ಕಥೆಯಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಾವೆಲ್ಲರೂ ಒಂದು ಅಹಮ್ಮಲ್ಲಿ ಭ್ರಮೆಯಲ್ಲಿ ಹೆಚ್ಚಿನ ಸಮಯದಲ್ಲಿ ನಮ್ಮ ಪ್ರಾಬ್ಲಮ್ಗಳು ಅಷ್ಟು ದೊಡ್ಡದಾಗಿರಲ್ಲ, ಬಟ್ ನಮ್ಮ ತಲೆಯಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ. ವಾಸ್ತವದಲ್ಲಿ ದೊಡ್ಡದಾಗಿರಲ್ಲ ಆ್ಯಕ್ಚುಲಿ. ಆ ಥರದ ಒಂದು ನಮ್ಮ ತೊಳಲಾಟಗಳನ್ನು, ನಮ್ಮೊಳಗಿನ ಸಂಘರ್ಷಗಳನ್ನ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಮೆ ಇಲ್ಲಿ ಪ್ರತಿಮೆ ಅಷ್ಟೇ, ಪ್ರತಿಮೆ ಅಂದರೆ ಅದೊಂದು ರೂಪಕ, ಅದು ನಾವೇ ಮತ್ತು ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿ ಅದನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಮೊದಲನೇದಾಗಿ ನಾವು ಸ್ಕ್ರೀನಲ್ಲಿ ಅಣ್ಣವ್ರನ್ನ ನೋಡಿದ್ದೀವಿ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದರೆ ಅವ್ರು ಆಡೋ ಮಾತುಗಳಿಂದ ಗೊತ್ತಾಗುತ್ತೆ ನಮಗೆ ಏನೋ ಒಂದು ಅವರು ಭರವಸೆ ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಯಾಕೆಂದರೆ ನಾವೆಲ್ಲ ನಟರುಗಳು, ಆರ್ಟಿಸ್ಟ್ಗಳು ಏನೋ ಅಹಂ ಅನ್ನೋದನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿರ್ತೀವಿ. ಸೊ ಆ ಒಂದು ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಮೇಯ್ನ್ಲಿ ವಿಕ್ಕಿಗೆ ಇದು 3ನೇ ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಹಿಟ್ಟು. ಸೊ ಇದರಲ್ಲಿ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಲಾಪತ್ತರ್ ಅನ್ನೋ ಟೈಟಲ್ ನೋಡಿದ್ರೆ ಯಾವುದೋ ಅಂಡರ್ವರ್ಲ್ಡ್ ಸಿನಿಮಾ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಅಂಡರ್ ದ ಮೈಂಡ್ ಇರುವಂಥ ಒಂದು ವಿಚಾರನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ತುಂಬ ಅದ್ಭುತವಾದ ಕಾನ್ಸೆಪ್ಟು. ಈ ಥರದ ಒಂದು ಕಾನ್ಸೆಪ್ಟನ್ನು ಕೂಡ ಸಿನಿಮಾ ಮಾಡ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಅದನ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ವಿಕ್ಕಿ ಆ್ಯಕ್ಟರು. ಸೊ ಇಂಥ ಒಂದು ಸೆನ್ಸಿಬಲ್ ಸಬ್ಜೆಕ್ಟನ್ನ ಈ ರೀತಿ ಹ್ಯಾಂಡಲ್ ಮಾಡಿರೋದು ತುಂಬ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆಯೂ ತುಂಬ ಇಷ್ಟಪಡುವಂಥ ಅಣ್ಣವರ ಅಭಿಮಾನಿಗಳು ಮಿಸ್ ಮಾಡ್ದೇ ನೋಡಬೇಕಾದಂಥ ಸಿನಿಮಾ. ಅದು ಯಾಕೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ವೈಲೆನ್ಸ್ ತುಂಬಿರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಅದ್ಭುತ ಅರ್ಥಬದ್ಧವಾಗಿರೋ ಮೂವಿ ನೋಡೋದಕ್ಕೆ ತುಂಬಾನೇ ಖುಷಿ ಆಯಿತು. ಎಲ್ಲೋ OTT ಬಂದಮೇಲೆ ಸುಮ್ಮನೆ ಎಲ್ಲ ಕಡೆ ಸ್ಟೋರಿ ಹಾಕೊಂಡು ಈ ಮೂವಿ ಚೆನ್ನಾಗಿದೆ ಅನ್ನೋದಕ್ಕಿಂತ ದಯವಿಟ್ಟು ಥಿಯೇಟರಲ್ಲಿ ಇದ್ದಾಗಲೇ ಹೋಗಿ ಎಲ್ಲರೂ ನೋಡಿ. ರಾಜ್ಕುಮಾರ್ ಸರ್ ಅವರು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರೋದು ತುಂಬ ಅದ್ಭುತವಾಗಿದೆ. ಅದು ಒಂದು ಡೈಲಾಗ್ ಹೇಳ್ತಾರೆ, ಪ್ರಶಂಸೆ ಸಿಗೋದು ನಮಗಲ್ಲ, ನಾವು ಮಾಡೋ ಕೆಲಸಕ್ಕೆ, ಕಾಯಕವೇ ಕೈಲಾಸ ಅಂತ ಹೇಳೋದು. ಸೊ ದಟ್ ಈಸ್ ವೆರಿ ಬ್ಯೂಟಿಫುಲಿ ಬಂದಿದೆ ಆ ಡೈಲಾಗು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್. ಆಲ್ ದಿ ವೆರಿ ಬೆಸ್ಟ್. ಕಾಲಾಪತ್ತರ್ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ. ಐ ಥಿಂಕ್ ನಾನು ಯಾವತ್ತೂ ಅಣ್ಣವ್ರನ್ನ ನಿಜವಾಗ್ಲೂ ಥಿಯೇಟರಲ್ಲಿ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಟ್ರೀಟ್ ಫಾರ್ ಅಸ್. ನಾನು 2ನೇ ಸತಿ ಸಿನಿಮಾ ನೋಡಿದ್ದು ಇವತ್ತು. ಅಂದರೆ ಒಂದೊಂದು ಸತಿನೂ ವಿಭಿನ್ನವಾಗಿದೆ. ಅಂದರೆ ಒಂದು ಸ್ವಲ್ಪ ಯೂನಿವರ್ಸಲ್ ಟಚ್ ಕೊಟ್ಟಿದ್ದೀರಾ. ಅಂದರೆ ಹೆಂಗಿದು ಟರ್ನ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥ ರೀತಿ ನಂಗೆ ಭಾಳ ಇಷ್ಟ ಆಯಿತು.